ಎಲ್ಲ ರೈತ ಬಾಂಧವರು ನಮಸ್ಕಾರಗಳು. ನಾನು ಬೈರ್ಮಂಗಲ ಮತ್ತು ಕಂಚಕನಹಳ್ಳಿ ಪಂಚಾಯತಿ ಕಡೆಯಿಂದ ಬಂದಿರುವಂಥ ಒಬ್ಬ ಯುವ ರೈತ. ರೈತರು ಯಾವತ್ತೂ ಆಗಲಿ ಯಾರ ಅಡಿಯಾಳುಗಳಲ್ಲ, ಸ್ವಾಭಿಮಾನಿಗಳು. ಆ ಸ್ವಾಭಿಮಾನ ಬಿಟ್ಟು ಯಾರೋ ಒಬ್ಬರಿಗೆ ಮಾರ್ಕೊಂಡು ಜೀವನ ಮಾಡುವಂಥ ಜನಗಳು ಯಾವತ್ತೂ ಅಲ್ವೆಲ್ಲ ರೈತರುಗಳು ಯಾವತ್ತಿದ್ರು ಸ್ವಾಭಿಮಾನಿಗಳೇ. ನಮ್ಮಲ್ಲಿ ಈಗ ನಮಗೂ ಒಂದು 4-5 ಎಕರೆ ಜಮೀನಿದೆ, ಮಾವಿನ ತೋಟ ಇದೆ, ಸಾಕಷ್ಟು ಮೆಣಸು ಬೆಳಿತೀವಿ, ಜೋಳ ಬೆಳಿತೀವಿ, ಪರಂಗಿ ಬೆಳಿತೀವಿ. ಏನ್ ಬೇಕು ಜೀವನಕ್ಕೆ, ಏನೇ ಬೇಕು, ಕೋಳಿ ಕೊಕ್ಕ ಸಾಕೊಂಡು ಏನೇನು ಬೇಕು ಜೀವನದಲ್ಲಿ ಪ್ರತಿಯೊಂದನ್ನು ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾರೋ ಬಂದು ಯಾವುದೋ ಕಡೆಗೆ ಏನ್ ಸ್ಕೀಮಾ ಇದು, ಏನೋ ಸೋನಿಯಾ ಗಾಂಧಿ ಹೇಳಿ ರಾಬರ್ಟ್ ವಾದ್ರಾ ಕೊಡ್ಬೇಕಂತ ಸ್ಕೀಮಾ, ಇಲ್ಲ ಗಿಫ್ಟ್ ಕೊಡ್ಬೇಕಂತ ಸ್ಕೀಮಾ ಇದು, ರೈತರನ್ನೆಲ್ಲ ಒಕ್ಲೆಬ್ಬಿಸಿ ಅಲ್ಲಿಂದ ಕನಕಪುರ ರೋಡ್ ಹೋದ್ರೆ 10 ಕೋಟಿ ಇರುವಂತ ಜಮೀನನ್ನ, ಇಲ್ಲಿ ಬಿಡದಿ ರೋಡ್ ಬಂದು 10 ಕೋಟಿ ಇರುವಂತ ಜಮೀನನ್ನ ಇವರು 2 ಕೋಟಿ ಕೊಟ್ಟು ಫಸ್ಟ್ ಆಫ್ ಆಲ್ ಜಮೀನು ಕೊಡ್ತೀವಿ ಅಂತ ಇವ್ರಿಗೆ ಹೇಳಿದ್ಯಾರು? ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವ್ರೇನ್ ಬಂಡವಾಳ ನೀತಿಗಳನ್ನ ಜಾರಿಗೊಳಿಸ್ಕೊಂಡು ಇವ್ರಿಗೆ ಹೆಂಗ್ ಬೇಕು ಹಂಗೆ ನಡ್ಕೊಂಡು ಸುಮಾರು 226 ದಿನದಿಂದ ಹೋರಾಟ ಮಾಡ್ತಾ ಇದೀವಿ. ಇದು ರೈತರ ಕಿಚ್ಚು. ಯಾವತ್ತಾಗಲಿ ನಾವ್ ಯಾವ್ದು ಸೋಲೋ ಮಕ್ಕಳಲ್ಲ. ನೀವೇನೇ ಬರ್ಲಿ, ನೀವೇನೇ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪಂಚಾಯತಿಯಿಂದ ಈಚೆಗೆ ನಾವು ನಿಮ್ಮನ್ನ ಎಸ್ ಸಿ ಬಾಲಕೃಷ್ಣ ಅವರು ಸ್ಟಾರ್ಟಿಂಗ್ ನಿಂದ ಮನೆ ಪೊರ್ಕೆ ಸೇವೆ ಆಗಿದೆ, ಮುಂದಿನ ದಿನಗಳಲ್ಲಿ ಒನಕೆ ಸೇವೆ ಮಾಡಬೇಕಾಗುತ್ತೆ. ಎಷ್ಟು ಅಂತ ತಾಳ್ಮೆಯಿಂದ ಇರಬೇಕಾಗುತ್ತೆ. ರೈತರ ಭೂಮಿ ಅಂತಂದ್ರೆ ನಮ್ಮ ತಾತ ಮುತ್ತಾತ ಯಾವತ್ತಿಂದ ಹೊಟ್ಟೆಗೆ ಊಟ ಇಲ್ಲದೆ ಹೊಟ್ಟೆ ಊಟ ಇಲ್ಲದೆ ಏನು ಇಲ್ಲದೆ ಬಂದು ನಮ್ಮನ್ನ ಇವತ್ತು ಭಿಕ್ಷೆ ಹಾಕ್ಬಿಟ್ಟು ಹೋಗಿದ್ದಾರೆ ನಮ್ಮ ತಾತ ಮುತ್ತಾತಂದಿರು. ಇಂಥ ಭೂಮಿನ ಕಳ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ನಿಮಗೆ ರಿಯಲ್ ಎಸ್ಟೇಟ್ ಮಾಡ್ಬೇಕಾ? ಸಾಕಷ್ಟಿದೆ ಜಾಗಗಳು ಮಾಡಿ. ಸುಮಾರು ಗೌರ್ಮೆಂಟ್ ಅಲ್ಲಿ 15,000 ಎಕರೆ ಜಮೀನು ಫ್ರೀಯಾಗಿ ಬಿದ್ದಿದೆ. ಈ ವಿಚಾರವಾಗಿ ಅಲ್ಲಿ ಗಮನ ಹರಿಸಿ. ಅಡಿಕೆ, ತೆಂಗು, ಬಾಳೆ, ಪಾಲು ಪಟ್ಟೆ ಮಾಡ್ಕೊಂಡು ಜೀವನ ಮಾಡ್ತಿರೋರ್ತಾವು ನೀವು ಬಂದು ಭೂಮಿ ಕಿತ್ಕೋತೀರಿ ಅಂದ್ರೆ ನಿಮ್ಗೆ ನಿಜವಾಗ್ಲೂ ಮಾನವೀಯತೆ ಇದೆಯಾ? ಡಿ ಕೆ ಶಿವಕುಮಾರ್ ಅವರೇ, ನಿಮ್ ಸರ್ಕಾರಕ್ಕೆ ಏನಾದ್ರು ಮಾನವೀಯತೆ ಇದೆಯಾ? ಮಾನವೀಯತೆ ಇದ್ರೆ ದಯವಿಟ್ಟು ಇದನ್ನು ಬಿಟ್ಟು ಮುಂದಕ್ಕೆ ರೈತರು ಯಾವ್ದು ಸ್ವಾಭಿಮಾನಿಗಳು ನಿಮ್ಮ ಮನೆ ಭಿಕ್ಷುಕರಲ್ಲ ಅನ್ನೋದನ್ನ ಈ ಮೂಲಕ ಹೇಳಿ ತಿಳಿಸ್ತಾ ಇದ್ದೀನಿ ನಾನು. ಕೋರಳ್ಳಿ ಬೈರ್ಮಂಗಲ ಪಂಚಾಯತಿ ಕೋರಳ್ಳಿಯಿಂದ ಬಂದಿದ್ದೀವಿ. ಜಯಮ್ಮ ಅಂತ. ಈಗ ರೈತರು ಭೂಮಿನೇ ಕಿತ್ಕೊಂಡ ಮೇಲೆ ಸರ್ಕಾರ ಹೆಂಗ್ ನಡೆಸ್ತಾರೆ? ರೈತರು ಇಲ್ಲದೆ ಮೇಲೆ ಸರ್ಕಾರ ಯಾವ ತರ ನಡೀತದೆ? ಅಲ್ಲ, ರೈತರು ಭೂಮಿನೇ ಕಿತ್ಕೊಂಡ್ಮೇಲೆ ಸರ್ಕಾರ ಯಾವ ತರ ನಡೀತದೆ? ರೈತರು ಇಲ್ಲದೆ ಮೇಲೆ ಸರ್ಕಾರ ಏನ್ ಕದೆ? ರೈತರು ರೈತರಾಗೆ ಬಿಟ್ಕೊಡ್ರಿ ನಮ್ಮನ್ನ. ರೈತರನ್ನೇ ಉಳಿಸ್ಕೊಡ್ರಿ. ನಾವು ಇವತ್ತು 2 ಕೋಟಿ 1 ಕೋಟಿ ಅರ್ಧ ಕೋಟಿ ದುಡ್ಡು ತಕೊಂಡ್ಬಿಟ್ಟು ನಾವೊಂದು ಕಾರ ಒಂದು ಬಸ್ ತಕೊಂಡು ಮನೆ ನಿಂತ್ಕೊಂಡ್ರೆ ಆ ಕಾರು ಬಸ್ ಗೇದಕ್ಕತ್ತೆ ನಮ್ಗೇನಿರು ಬೆಳಗ್ಗೆ ಭೂಮಿ ತಾಯಿ ಮೇಲೆ ಹೋಯ್ತೀವಿ ಗೇಯ್ಕೊಂಡು. ನಾವು 4 ಚಮಚ ನೀರು ಕೊಟ್ಕೊಂಡು ಅನ್ನ ಕೊಟ್ಕೊಂಡು ಜೀವನ ಮಾಡ್ತಾ ಇದೀವಿ. ನಾವು ರೈತರಂಗೆ ಬಿಟ್ಕೊಡ್ರಿ. ನಾವು ದನ ಕರಾಸ ಮಕ್ಳು ಬರೀ ಸಾಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಇವತ್ತು ನಾವು ಆ ಕಾರ್ ತಂದು ಇವತ್ತು ನಿಲ್ಸ್ಕೊತೀವಿ ಅನ್ಕೊಂಡ್ರಿ. ಬಾಕ್ಲಲ್ಲಿ ಕಾರ್ ಮಾರಿ ನಾವು ಭೂಮಿ ತಗೊಳಕ್ಕಾಗಲ್ಲ. ಭೂಮಿ ಮಾರಿ ಕಾರ್ ತೆಗಿಬೋದು. ಕಾರ್ ಮಾರಿ ಯಾವುದೇ ಕಾರಣಕ್ಕೂ ಭೂಮಿ ತಗೊಳಕ್ಕಾಗಲ್ಲ. ಇವತ್ತು ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ತಣ್ಣೀರ್ ಬಟ್ಟೆ ಹಾಕ್ಬೇಡ್ರಿ. ಯಾವತ್ತು ರೈತರಾಗೆ ಬಿಟ್ಕೊಡ್ರಿ. ಇನ್ನೊಂದು ಹೇಳ್ತೀನಿ, 80% ಒಪ್ಪವ್ರೆ ಅಂತ ಅವ್ರತಾವೆ. 80% ಒಪ್ಪಿದ್ರೆ ಇದು ಬಂದು ಕೇಳ್ಬಿಡ್ರಿ. ಒಪ್ಪವ್ರೆ 80% ಅಂತ ಎಲ್ಲ ಕೂತ್ಕೊಂಡು ವಿಧಾನಸೌಧದಲ್ಲಿ ಮಾತಾಡೋದಲ್ಲ. ರೈತರ ಮುಂದೆ ಮಾತಾಡ್ಬೇಕು. ರೈತರ ಹತ್ರ ಬಂದು ಸಭೆ ಕೇಳಲೇಬೇಕು. ನಮಗೂ 1 ವಾರಷ್ಟು 516 ದಿನದಿಂದ ಸಾಕಾಗೋಗದೆ. ನಾವು ರೈತರು ಅವರೆಲ್ಲ AC ರೂಮೇನ್ ಕೂತವ್ರೆ. ನಾವು ಬಂದು ಫುಟ್ಪಾತಲ್ಲಿ ಕೂತಿದ್ದೀವಿ. ನಾವು ಎಷ್ಟು ದಿನ ಅಂತ ತಾಳ್ಮೆಯಿಂದ ಇರೋಣ. ರೈತರಂಗೆ ಬಿಟ್ಕೊಡ್ರಿ ನಮ್ಮನ್ನ. 2 ಮಾತಾಡಿ ಮುಗಿಸ್ತಾ ಇದ್ದೀನಿ ಅಷ್ಟೇ.